ಬ್ರಾಡ್ ಸಿನಿಮಾ ಚೆನ್ನಾಗಿದ್ದಾನೆ. ವರ್ಸ್ಟ್ ಸಿನಿಮಾ ಕಚ್ಚಡ ಕಂತ್ರಿ ಲೋಫರ್ ಸಿನಿಮಾ ಇದು. ಬಟ್ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಅಪ್ಪಿ ತಪ್ಪಿ ನೀವು ಒಂದು ಸಿನಿಮಾನ ಥಿಯೇಟರ್ ಅಲ್ಲಿ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಈ ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡ್ಲಿಲ್ಲ ಅಂತಂದ್ರೆ ನಿಮ್ಗೆ ಲಾಸ್. ಬ್ರಾಡ್ ಸಿನಿಮಾ ಚೆನ್ನಾಗಿದೆನಾ, ಹಿಟ್ ಆಗುತ್ತಾ ಅಥವಾ ಫ್ಲಾಪ್ ಆಗುತ್ತಾ, ಆವರೇಜಾ, ಬ್ಲಾಕ್ ಬಸ್ಟರ್, ಸೂಪರ್ ಹಿಟ್? ಶಶಾಂಕ್ ಸರ್ ಈ ಒಂದು ಸಿನಿಮಾ ಮೂಲಕ ಗೆದ್ರ ಸೋತ್ರ? ಡಾರ್ಲಿಂಗ್ ಕೃಷ್ಣ ಸರ್ ಇಂಥ ಸಿನಿಮಾ ಮಾಡ್ಬೇಕಾಗಿತ್ತ? ಹಾಗಾದ್ರೆ ಈ ಸಿನಿಮಾಗೆ ನನ್ನ ಕಡೆಯಿಂದ ರೇಟಿಂಗ್ ಎಷ್ಟು ಕೊಡ್ಲಿ? ಬ್ರಾಡ್ ಸಿನಿಮಾ ರಿಲೀಸ್ ಆಗಿದೆ, ನೀವು ಸಿನಿಮಾ ನೋಡಿಲ್ವಾ ಇನ್ನು? ಫಸ್ಟ್ ಹೋಗಿ ನೋಡಿ. ಅಪ್ಪಿ ತಪ್ಪಿ ಮಿಸ್ ಮಾಡ್ಕೊಂಡ್ರೆ ಇಂಥ ಸಿನಿಮಾ ಪದೇ ಪದೇ ಸಿಗಲ್ಲ ನಿಮ್ಗೆ. ಥಿಯೇಟರ್ ಅಲ್ಲಿ ಹೋಗಿ ಸಿನಿಮಾ ನೋಡಿ. ಡಾರ್ಲಿಂಗ್ ಕೃಷ್ಣ ಅವರಿಗೆ ನೀವೇ ಮೆಸೇಜ್ ಮಾಡಿ, ಸರ್ ನಿಮ್ಮ ಕೆರಿಯರ್ ಅಲ್ಲಿ ದಿ ಬೆಸ್ಟ್ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತಂದೇಳಿ. ಹಲೋ ನಮಸ್ತೆ ಎಲ್ಲರಿಗೂ, ನಾನು ನಿಮ್ಮ ರಘುವರಿ RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಬಹಳ ದಿನಗಳ ನಂತರ ಸ್ವಾಗತ. ವಿಚಾರ ಏನಪ್ಪ ಅಂತಂದ್ರೆ, ನಿನ್ನೆ ಅಷ್ಟೇ ಬ್ರಾಡ್ ಸಿನಿಮಾ ನೋಡ್ಕೊಂಡು ಬಂದು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ರಿವ್ಯೂ ಕೂಡ ಕೊಟ್ಟಿದ್ದೆ. ಹಾಗಾದ್ರೆ ಆ ಒಂದು ರಿವ್ಯೂ ಸಿಕ್ಕಾಬಟ್ಟೆ ವೈರಲ್ ಕೂಡ ಆಗೋಯ್ತು. ಹಾಗಾದ್ರೆ ಸಿನಿಮಾ ಯಾವ ರೀತಿ ಇದೆ? ಸಿನಿಮಾ ನಿಜವಾಗ್ಲೂ ಎಲ್ಲರೂ ನೋಡೋ ರೀತಿ ಇದನ್ನ, ಅಥವಾ ಆವರೇಜಾ, ಅಥವಾ ಬ್ಲಾಕ್ ಬಸ್ಟರ್, ಸೂಪರ್ ಹಿಟ್ಟ, ಅಥವಾ ಫ್ಲಾಪ್? ಹೇಳ್ತಾ ಬರ್ತೀನಿ. ವಿಚಾರ ಏನಪ್ಪಾ ಅಂದ್ರೆ ಸ್ನೇಹಿತರೆ, ಬ್ರಾಟ್ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಕೆರಿಯರ್ ಅಲ್ಲಿ ದಿ ಬೆಸ್ಟ್ ಸಿನಿಮಾ ಆಗಿ ಈ ಒಂದು ಸಿನಿಮಾ ನಿಂತ್ಕೊಳ್ಳುತ್ತೆ ಅಂದ್ರೆ ತಪ್ಪಿಲ್ಲ. ನಿಜ ಹೇಳ್ತಾ ಇದ್ದೀನಿ. ಬ್ರಾಟ್ ಒಂದು ಒಳ್ಳೆ ಸಿನಿಮಾ. ಮಿಡಲ್ ಕ್ಲಾಸ್ ಜನ ಯಾವ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾರೆ, ಆ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇರ್ತಾನೆ ನಮ್ಮ ಹೀರೋ. ಓಕೆ, ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಿರ್ತಕ್ಕಂಥದ್ದು ಮೊಗ್ಗಿನ ಮನಸ್ಸು, ಕೃಷ್ಣನ್ ಲವ್ ಸ್ಟೋರಿ, ರೀಸೆಂಟ್ ಆಗಿ ಬಂದಂತ ಕೌಸಲ್ಯ, ಸುಪ್ರಜಾ ರಾಮ, ಲವ್ 360, ಬಚ್ಚನ್, ಈ ಒಂದಷ್ಟು ಸಿನಿಮಾಗಳನ್ನ ಮಾಡಿದಂತ ನಮ್ಮ ಶಶಾಂಕ್ ಸರ್, ಅಫ್ಕೋರ್ಸ್ ಒನ್ ಆಫ್ ಮೈ ಫೇವ್ರೆಟ್ ಡೈರೆಕ್ಟರ್. ಫ್ಯೂಚರ್ ಒಂದಿನ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂತ ತುಂಬಾ ಆಸೆ, ಆಸ್ ಅನ್ ಆಕ್ಟರ್ ಆಗಿ. ಅದು ದೇವ್ರು ಸ್ವಲ್ಪ ಕರುಣಿಸ್ಲಿ ಅಂತ ಇಷ್ಟಪಡ್ತೀನಿ. ಓಕೆ, ಹಾಗಾದ್ರೆ ಸಿನಿಮಾ ಯಾವ ರೀತಿ ಇದೆ ಅಂತ ಈಗ ಮಾತಾಡ್ತಾ ಹೋಗ್ತೀನಿ. ಮೊದಲನೇದಾಗಿ, ಈ ಒಂದು ಸಿನಿಮಾದ ಕತೆ ತುಂಬಾ ಕನೆಕ್ಟಿವ್ ಆಗಿರ್ತಕ್ಕಂಥದ್ದು ಮಿಡಲ್ ಕ್ಲಾಸ್ ಜನರಿಗೆ. ಮಿಡಲ್ ಕ್ಲಾಸ್ ಜನರು ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುತ್ತೆ ಯಾವ್ಯಾವ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡಿರ್ತಾರೆ ಅಂತ. ಆ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನ ಹೀರೋ ಫೇಸ್ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಸೊಲ್ಯೂಷನ್ ಕೂಡ ಇರುತ್ತೆ, ಒಳ್ಳೇದು ಕೆಟ್ಟದ್ದು. ಎಲ್ಲಾ ಮಿಡಲ್ ಕ್ಲಾಸ್ ಸಿನಿಮಾಗಳು, ಮಿಡಲ್ ಕ್ಲಾಸ್ ಸ್ಟೋರಿಗಳು ರಿಲೇಟೆಡ್ ಇರ್ತಕ್ಕಂಥ ಸಿನಿಮಾಗಳನ್ನ ನೀವು ನೋಡಿರ್ತೀರ. ಆ ತರ ಸ್ಟೋರಿಗಳಲ್ಲಿ ಯಾವ ರೀತಿ ಇರುತ್ತೆ ಕತೆ ಅಂತಂದ್ರೆ, ತುಂಬಾ ಕಷ್ಟಪಡ್ತಾ ಇರ್ತಾನೆ ಹೀರೋ. ಅದಾದ್ಮೇಲೆ ಎರಡು ದಾರಿ ಇರುತ್ತೆ. ಒಂದು, ಅವನು ಕೊನೆವರೆಗೂ ಕಷ್ಟಪಡ್ತಾನೆ ಇರ್ತಾನೆ ಅಥವಾ ಸತ್ತೋಗ್ಬಿಡ್ತಾನೆ. ಎರಡನೇದು, ಯಾವುದೋ ಒಂದು ಒಳ್ಳೆ ದಾರಿ, ಒಳ್ಳೆ ಆಫೀಸ್ ಕೆಲಸ ಮಾಡ್ಕೊಂಡು ಹೋಗ್ತಾನೆ. ಇದು ಮೊದಲನೇದು. ಎರಡನೇದು, ಯಾವುದೋ ಒಂದು ಕೆಟ್ಟ ದಾರಿ ಹಿಡಿದು ಯಾವುದೋ ಗೂಂಡಾನೋ, ಪರೋಡಿನೋ, ರೌಡಿನೋ, ಸಮಥಿಂಗ್ ಏನೋ ಒಂದು ಕೆಟ್ಟ ದಾರಿ ಹಿಡ್ಕೊಂತಾನೆ. ಹಾಗಾದ್ರೆ ಒಂದು ಕೆಟ್ಟ ದಾರಿ ಹಿಡಿದ್ರು ಕೂಡ ಅದರಲ್ಲಿ ಒಳ್ಳೆಯ ಯಶಸ್ಸನ್ನ ಸಾಧಿಸಬಹುದು. ಹೌದಾ? ಅದಂಗೆ ಅದು ನೀವು ಥಿಯೇಟರ್ಲ್ಲಿ ಹೋಗ್ಬಿಟ್ಟು ನೋಡ್ಬೇಕು. ಓಕೆ, ತುಂಬಾ ಒಳ್ಳೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಟ್ಟೆ, ಬ್ರಾಟ್ ಒಂದು ವರ್ಸ್ಟ್ ಸಿನಿಮಾ, ಕಚಡ ಕಂತ್ರಿ ಲೋಫರ್ ಸಿನಿಮಾ ಅಂತ. ಆದ್ರೂ ಸಿನಿಮಾನ ಮಿಸ್ ಮಾಡದೆ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊಂತೀನಿ. ಮಿಸ್ ಮಾಡ್ಕೊಬಿಡಿ ಅಂತ ಕೇಳ್ತೀನಿ. ಅಪ್ಪಿ ತಪ್ಪಿ ಮಿಸ್ ಮಾಡ್ಕೊಂಡ್ರೆ ನೀವು ಕನ್ನಡಿಗರಾಗಿ ಹುಟ್ಟಿ ಕೂಡ ವೇಸ್ಟ್. ಹೌದು. ಈ ಒಂದು ಸಿನಿಮಾದ ಹೈಲೈಟ್ಸ್ಗಳ ಬಗ್ಗೆ ಹೇಳ್ಬೇಕಂದ್ರೆ, ನಮ್ಮ ಡಾರ್ಲಿಂಗ್ ಕೃಷ್ಣ ಅವರ ನ್ಯಾಚುರಲ್ ಆಕ್ಟಿಂಗ್ ಅಂಡ್ ಶಶಾಂಕ್ ಸರ್ ಡೈರೆಕ್ಷನ್ ಅಂಡ್ ಸಿನಿಮಾಟೋಗ್ರಫಿ. ಅದು ಯಾರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಒಂದು ಥಿಯೇಟರ್ ಫೈಟ್ ಬರುತ್ತೆ, ಆ ಒಂದು ಥಿಯೇಟರ್ ಫೈಟ್ ಅಲ್ಲಿ ಡ್ರೋನ್ ಶಾಟ್ಗಳಲ್ಲೆಲ್ಲ ಶಾರ್ಟ್ಸ್ ತೆಗೆದಿದ್ದಾರೆ. ಆಮೇಲೆ ಒಂದು ಶಾಡೋ ಫೈಟ್ ಇದೆ, ಅದೇ ಒಂದು ಥಿಯೇಟರ್ ಫೈಟ್ ಆದ್ಮೇಲೆ ಒಂದು ಶಾಡೋ ಫೈಟ್ ಇದೆ. ಯುನಿಕ್ ಆಗಿದೆ, ಫೈಟ್ಸ್ ತುಂಬಾನೇ ಯುನಿಕ್ ಆಗಿದೆ. ಯಾರು ಸ್ಟಂಟ್ ಮಾಸ್ಟರ್ ಅಂತಾನೂ ಗೊತ್ತಿಲ್ಲ, ಬಟ್ ತುಂಬಾನೇ ಇಷ್ಟ ಆಯ್ತು ನನಗೆ. ಟೀಮಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲಿ ಒಂದು ಸಿನಿಮಾ ಲಾಂಚ್ ಆದಾಗಲೂ ಕೂಡ ಇದು ಪ್ಯಾನ್ ಇಂಡಿಯಾ ಏನಕ್ಕೆ ಮಾಡ್ತಿದ್ದಾರೆ ಅಂತ ಅನ್ಕೊಂಡೆ. ಬಟ್ ಈ ಒಂದು ಸಿನಿಮಾ ಮೂಲಕ ತೋರ್ಸಕ್ ಹೊರಟಿರ್ತಕ್ಕಂಥದ್ದು ಬೆಟ್ಟಿಂಗ್ ಜಗತ್ತು ಯಾವ ರೀತಿ ಇದೆ, ಆ ಒಂದು ಬೆಟ್ಟಿಂಗ್ ಜಗತ್ತಲ್ಲಿ ಏನೇನೆಲ್ಲ ಆಗುತ್ತೆ, ಯಾವ ರೀತಿ ಎಷ್ಟು ಆಳವಾಗಿರುತ್ತೆ, ಸೊ ಅದರಿಂದ ಹೋದ್ರೆ ಏನೇನೆಲ್ಲ ಆಗುತ್ತೆ, ಯಾರ್ಯಾರು ಏನೇನೆಲ್ಲ ಕಳ್ಕೊಂಡಿದ್ದಾರೆ, ಹಾಗಾದ್ರಿಂದ ಆಚೆ ಬರೋದು ಹೇಗೆ, ಇದರಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿರ್ತಾರೆ, ಯಾವ ರೀತಿ ಆಚೆ ಬರಬೇಕು, ಕನೆಕ್ಟ್, ಮತ್ತೆ ಈ ಒಂದು ನೆಟ್ವರ್ಕ್ ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ ಇರುತ್ತೆ, ತುಂಬಾನೇ ಡಿಟೇಲ್ಡ್ ಎಕ್ಸ್ಪ್ಲೇನ್ ಮಾಡಿ ತೋರಿಸಿರ್ತಕ್ಕಂಥ ಸಿನಿಮಾ. ಈ ಒಂದು ಸಿನಿಮಾದಲ್ಲಿ ನಿಮ್ಗೆ ಇಷ್ಟವಾದಂಥ ಪಾತ್ರ ಯಾವ್ದಂತ ನಾನು ಕೇಳಿದ್ರೆ, ನಾನು ಹೇಳೋದು ವಿಲನ್. ನಿಜವಾಗ್ಲೂ ಡ್ರ್ಯಾಗನ್ ಮಂಜು ಅವರು ನಮ್ಮ ಭೀಮಾ ಸಿನಿಮಾದಲ್ಲಿ ವಿಲನ್ ಆಗಿದಾರಲ್ಲ, ಅವರೇ ತುಂಬಾನೇ ಇಷ್ಟವಾದಂಥ ಪಾತ್ರ. ಯಾಕೆ ಅಂದ್ರೆ ಇಡೀ ಸಿನಿಮಾ ನಾನು ಫಾರ್ ದ ಫಸ್ಟ್ ಟೈಮ್ ಒಬ್ಬ ವಿಲನ್ ನೋಡಿ ಇಡೀ ಸಿನಿಮಾ ನಕ್ಕಿದ್ದೀನಿ ಅಂದ್ರೆ ಅದು ಬ್ರಾಟ್ ಸಿನಿಮಾ. ನಮ್ಮ ಡ್ರ್ಯಾಗನ್ ಮಂಜು ಅವರ ಇಂಗ್ಲಿಷ್, ಬಟ್ಲರ್ ಇಂಗ್ಲಿಷ್, ಇಡೀ ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಬಂದಿದ್ರು ಕೂಡ, ಕ್ಲೈಮ್ಯಾಕ್ಸ್ ಅಲ್ಲೂ ಕೂಡ ಅವ್ರು ಬಾಯ್ ಬಿಟ್ರೆ ಸಾಕು ನಗು ಬರ್ತಾ ಇರುತ್ತೆ. ಇದು ಯಾರು ಡಿಸೈನ್ ಮಾಡಿದ್ರೋ ಗೊತ್ತಿಲ್ಲ ನನಗೆ, ಬಹುಶಃ ಶಶಾಂಕ್ ಸರೇ ಮಾಡಿದ್ರು ಅಂದ್ರೆ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಒಳ್ಳೆ ಪಾತ್ರ ಇದು. ಒಬ್ಬ ವಿಲನ್ ಅನ್ನ ಈ ರೀತಿ ಕೂಡ ತೋರಿಸ್ಬೋದು ಅಂತ ಒಂದು 30-40 ವರ್ಷಗಳ ಹಿಂದೆ ಇದನ್ನ ಅಪ್ರೂವ್ ಮಾಡ್ತಾ ಇದ್ರು. ಬಟ್ ಅದನ್ನ, ಆ ಒಂದು ಫಾರ್ಮುಲಾನ ಮತ್ತೆ ವಾಪಸ್ ಜಾರಿಗೆ ತಗೊಂಡ್ಬಂದು ಒಬ್ಬ ವಿಲನ್ ಕೈಲಿ, ಯಾಕಂದ್ರೆ ಈ ಸಿನಿಮಾದಲ್ಲಿ ಫ್ರೆಂಡ್ ರೋಲ್ ಮಾಡಿರ್ತಕ್ಕಂಥದ್ದು ಕಾಮಿಡಿಯನ್ಸ್ಗಳೇ, ರೀಲ್ಸ್ ಮಾಡ್ತಕ್ಕಂಥವ್ರು,
ಆಮೇಲೆ ಶಾರ್ಟ್ ಫಿಲ್ಮ್ ಇಂದ ಬಂದಂತವ್ರು ಇವರೆಲ್ಲ ಇದ್ದಾರೆ. ಬಟ್ ಅವರ ಒಂದು ಕಾಮಿಡಿ 1% ಕೂಡ ಇಲ್ಲ. ಆದ್ರೆ ಒಬ್ಬ ವಿಲನ್ ಬಂದು ಅವನ ವಿಲನ್ ಶೇಡ್ಸ್ ನ ತೋರ್ಸೋದ್ರ ಜೊತೆಗೆ ಅವನ ಕಾಮಿಡಿ ಶೇಡ್ಸ್ ಕೂಡ ತೋರಿಸ್ತಾ ಹೋಗ್ತಾನೆ. ಅದು ತುಂಬಾನೇ ಇಷ್ಟ ಆಯ್ತು. ತುಂಬಾ ಯುನಿಕ್ ಆಗಿದೆ. ಅದನ್ನ ನೀವು ಸಿನಿಮಾ ಥಿಯೇಟರ್ಲ್ಲೇ ನೋಡಿ, ನಿಮ್ಗೆ ಅದು ತುಂಬಾ ಒಳ್ಳೆ ಫ್ರೆಶ್ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಒಬ್ಬ ವಿಲನ್ ನಿಮಗೆ ಕಡೆವರೆಗೂ ನಗಿಸ್ತಾನೆ, ಇದಂತೂ ಕಟ್ಟಿಟ್ಕೊತೀನಿ. ಇನ್ನು ಎರಡನೇದಾಗಿ ಹೀರೋಯಿನ್ ಪಾತ್ರದಲ್ಲಿ ಮಾಡಿರ್ತಕ್ಕಂಥವ್ರು ತುಂಬಾನೇ ಹೋಮ್ಲಿ ಆಗಿ ನಟಿಸಿದ್ದಾರೆ. ಯಾವುದೋ ಪಕ್ಕದ ಮನೆ ಹುಡುಗಿನ ಕರ್ಕೊಂಡು ಆಕ್ಟ್ ಮಾಡ್ತಿದಾರೇನೋ ಅನ್ನೋ ರೀತಿ ಆಕ್ಟ್ ಮಾಡಿದ್ದಾರೆ. ಇನ್ನು ಅಚ್ಯುತ್ ಸರ್ ಆಕ್ಟ್ ಬಗ್ಗೆ ಹೇಳ್ಬೇಕಾಗಿಲ್ಲ. ಅಪ್ಪನ ಪಾತ್ರದಲ್ಲಿ ಅಚ್ಯುತ್ ಅವ್ರು ಕಾಣಿಸ್ಕೊಂಡಿದ್ದಾರೆ. ಇನ್ನು ಅಮ್ಮನ ಪಾತ್ರದಲ್ಲಿ ನಮ್ಮ ಕಾಂತಾರ ಸಿನಿಮಾದ ಅಮ್ಮ ಯಾರಿದ್ದಾರೆ ಅವ್ರು ಕಾಣಿಸ್ಕೊಂಡಿದ್ದಾರೆ. ಇನ್ನೂ ಒಂದಷ್ಟು ಸುಳಿವುಗಳನ್ನ ಬಿಟ್ಕೊಡ್ಬೇಕಂತ ಅನ್ಸುತ್ತೆ, ಬಟ್ ಇಷ್ಟು ಸಾಕು ಅನ್ಸುತ್ತೆ ಈ ಸಿನಿಮಾದ ಬಗ್ಗೆ ನಾನು ಹೇಳೋದಕ್ಕೆ. ಈ ಒಂದು ಸಿನಿಮಾದಲ್ಲಿ ಇನ್ನೊಂದು ಹೈಲೈಟ್ ಏನಪ್ಪಾ ಅಂದ್ರೆ ಮ್ಯೂಸಿಕ್, ನೆಕ್ಸ್ಟ್ ಲೆವೆಲ್ ಮ್ಯೂಸಿಕ್, ರೆಕಾರ್ಡಿಂಗ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ವಂಡರ್ಫುಲ್ ಅಂತ ಹೇಳ್ಬೋದು. ಸೊ ಇಂಟರ್ವೆಲ್ ವರ್ಗೂ ಬರೋ ಅಷ್ಟರಲ್ಲಿ ಹೀರೋ ಇವನ್ ಕತೆ ಮುಗಿದೋಯ್ತು ಅನ್ನೋ ರೀತಿ ಒಂದು ಕತೆ ಹೋಗುತ್ತೆ. ಬಟ್ ಇಂಟರ್ವೆಲ್ ಆದ್ಮೇಲೆ ಅವನು ಏನೇನೆಲ್ಲ ಮಾಡ್ತಾನೆ, ಮಾಸ್ಟರ್ ಮೈಂಡ್ ಇಂದ ಏನೇನೆಲ್ಲ ಆಗುತ್ತೆ, ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ಮನ್ಸ್ ಮಾಡಿದ್ರೆ ಏನೇನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ದಿ ಬೆಸ್ಟ್ ಎಕ್ಸಾಂಪಲ್ ಬ್ರಾಟ್ ಸಿನಿಮಾ. ಈ ಒಂದು ಸಿನಿಮಾ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್ ಕೆರಿಯರ್ ಅಲ್ಲಿ ಇದು ಒಂದು ಮೈಲಿಗಲ್ಲು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ತುಂಬಾ ಇಷ್ಟವಾದಂಥ ಸಿನಿಮಾ ನನಗೆ. ನಾನು ಏನೋ ರಿವ್ಯೂ ಕೊಡಬೇಕು ಅಂತ ಕೊಡ್ತಾ ಇಲ್ಲ, ನನಗೆ ತುಂಬಾ ಇಷ್ಟವಾದಂಥ ಸಿನಿಮಾಗಳನ್ನ ನಾನು ಮಾತ್ರ ರಿವ್ಯೂ ಕೊಡ್ತೀನಿ. ನೀವು ನನ್ನ ಅಕೌಂಟನ್ನು ತೆಗೆದು ನೋಡಿಬೇಕಾದ್ರೆ ಡೌಟ್ ಇದ್ರೆ. ಹಾಗಾಗಿ ಈ ಒಂದು ಸಿನಿಮಾ ನಾನು ಮಾಡಲೇಬೇಕು ಪ್ರಮೋಟ್ ಅಂತ ಅನಿಸ್ತಾ ನನಗೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಮಿಡಲ್ ಕ್ಲಾಸ್ ಹುಡುಗರು, ಕಷ್ಟಪಡ್ತಕ್ಕಂಥವ್ರು, ರ್ಯಾಪಿಡೋ ಓಡಿಸ್ತಕ್ಕಂಥವ್ರು, ಝೊಮ್ಯಾಟೊ ಮಾಡ್ತಕ್ಕಂಥವ್ರು, ಅವರು ಕಂಪಲ್ಸರಿ ನೋಡ್ಲೇಬೇಕು. ನೀವು ಒಂದ್ಸಲ ಈ ಸಿನಿಮಾ ನೋಡಿ, ನೆಕ್ಸ್ಟ್ ನೀವೇ ಹೇಳ್ತೀರಾ ಅಣ್ಣ ಎಂತ ಬೆಸ್ಟ್ ಸಿನಿಮಾ ನನಗೆ ಸಜೆಸ್ಟ್ ಮಾಡಿದೆ ಅಂತ. ಇದು ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಓಕೆ, ಇದಿಷ್ಟು ಇವತ್ತಿನ ಬ್ರಾಟ್ ಸಿನಿಮಾದ ರಿವ್ಯೂ ಆಗಿತ್ತು. ಸೊ ಹಾಗಾದ್ರೆ ಯಾರ್ಯಾರು ಇದಕ್ಕಿಂತ ಮುಂಚೆ ಬ್ರಾಟ್ ಸಿನಿಮಾ ನೋಡಿದಿರಾ ಅವರು ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಸಿನಿಮಾಗೆ ಹೋಗ್ಬೇಕು ಅನ್ನೋಂಥ ಆಡಿಯನ್ಸ್ಗೆ ಅದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನನ್ನ ಒಂದು ಅನಿಸಿಕೆ ಕೇಳೋದಾದ್ರೆ 10ಕ್ಕೆ ನಾನು 9 ಕೊಡೋದಕ್ಕೆ ಇಷ್ಟಪಡ್ತೀನಿ. ರೇಟಿಂಗ್ 5/4.5 ಅಂತಾನು ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಇದಿಷ್ಟು ಬ್ರಾಟ್ ಸಿನಿಮಾದ ರಿವ್ಯೂ ಆಗಿತ್ತು. ಸೊ ಹಾಗಾದ್ರೆ ತಡ ಯಾಕೆ ಮಾಡ್ತಾ ಇದ್ದೀರಾ? ನನ್ನ ಒಂದು ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಆದಷ್ಟು ಬೇಗ ಲೈಕ್ ಮಾಡಿ, ಈ ಒಂದು ವಿಡಿಯೋ ಹೈಪ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಆದಷ್ಟು ಸಾಕಷ್ಟು ಜನಕ್ಕೆ ಯಾರ್ಯಾರು ಬ್ರಾಟ್ ಸಿನಿಮಾ ನೋಡಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಂತೀನಿ. ನೆಕ್ಸ್ಟ್ ನನ್ನ ಒಂದು ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗೆ ನೋಟಿಫಿಕೇಶನ್ ಬೆಲ್ ಬಟನ್ ಆನ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಾನು ನಿಮ್ಮ ರಘುವರ್ಯ. ಲವ್ ಯು.